ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸೊ ಮುದ್ದು ಮಕ್ಕಳೇ, ನಾಳೆ ನಡೀತಕ್ಕಂತಹ ಸಮಾಜ ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ಪೂರ್ವ ತಯಾರಿಯಾಗಿ ನಾನು ನಿಮ್ಮ ಮುಂದೆ ಇವತ್ತು ಒಂದು ಅದ್ಭುತವಾಗಿರತಕ್ಕಂತಹ ಒಂದು ಪಾಸಿಂಗ್ ಪ್ಯಾಕೇಜನ್ನು ತಂದಿದ್ದೀನಿ. ಈ ಪಾಸಿಂಗ್ ಪ್ಯಾಕೇಜನ್ನು ತಾವು ಅಧ್ಯಯನ ಮಾಡಿದ್ದೇ ಆದರೆ ಇದರಲ್ಲಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾಗಿ ಓದ್ಕೊಂಡಿದ್ದೇ ಆದರೆ 16 ಅಂಕಗಳನ್ನು ತಾವು ಅತಿ ಸಲೀಸಾಗಿ ಪಡಿಬಹುದಿರ್ತಕ್ಕಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪಾಸಿಂಗ್ ಪ್ಯಾಕೇಜ್ ಇದಾಗಿತ್ತು. ಸೊ ಮಕ್ಕಳು ಇದರ ಸಂಪೂರ್ಣ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ವಿಡಿಯೋವನ್ನು ತಡ ಮಾಡದೆ ಪ್ರಾರಂಭ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಆರಂಭ ಮಾಡೋಣ. 2025 ಮಾರ್ಚ್ ಏಪ್ರಿಲ್ ಆ್ಯನ್ಯುವಲ್ ಎಕ್ಸಾಮ್ ಸಮಾಜ ವಿಜ್ಞಾನ ಪರೀಕ್ಷೆ 16 ಅಂಕಗಳನ್ನು ತಂದುಕೊಡಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪಾಸಿಂಗ್ ಪ್ಯಾಕೇಜ್. ಮಕ್ಕಳೇ, ವಿಡಿಯೋವನ್ನು ಆರಂಭ ಮಾಡೋಣ. ಮೊದಲನೇ ಮುಖ್ಯ ಪ್ರಶ್ನೆ ಏನಂತಂದರೆ, ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳು. ಎಕ್ಸಾಮ್ನಲ್ಲಿ 4 ಅಂಕಕ್ಕೆ ಕೇಳ್ತಕ್ಕಂಥ ಒಂದು ಕ್ವಶನ್ ಇದಾಗಿದೆ. ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳು: ಸಮರ್ಥ ಯೋಧ ಹಾಗೂ ಆಡಳಿತಗಾರರಾಗಿದ್ದರು, ಶಿವಾಜಿ ಸೇನೆಯನ್ನು ಸೋಲಿಸಿದರು, ಮೊಘಲರಿಂದ ಬೆಂಗಳೂರು ಖರೀದಿ, ಅಠಾರ ಕಚೇರಿ ಸ್ಥಾಪನೆ, ಅಂಚೆ ವ್ಯವಸ್ಥೆ ಜಾರಿ, ಕಾವೇರಿ ನದಿಗೆ ಕಾಲುವೆಗಳ ನಿರ್ಮಾಣ, ಕವಿ ಪಂಡಿತರಿಗೆ ಆಶ್ರಯ, ನವಕೋಟಿ ನಾರಾಯಣ, ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದುಗಳು ಇವರಿಗೆ ಇದ್ದವು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡೋಣ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು. ಶಾಲೆಗಳಲ್ಲಿ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕದ ರದ್ದು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ, ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ, ವಿದ್ಯಾರ್ಥಿ ವೇತನ ಜಾರಿ, ಕಾವೇರಿ ನದಿಗೆ ಆಣೆಕಟ್ಟು ನಿರ್ಮಾಣ, ಹೊಸ ರೈಲು ಮಾರ್ಗಗಳ ನಿರ್ಮಾಣ, ಕೈಗಾರಿಕೆಗಳ ಸ್ಥಾಪನೆ, ಮೈಸೂರು ಮಾದರಿ ರಾಜ್ಯವಾಗಿ ಹೆಸರು, ಗಾಂಧೀಜಿಯವರಿಂದ ರಾಜ್ಯಶ್ರೀ ಎಂದು ಕರೆಸಿಕೊಂಡರು. ನೆಕ್ಸ್ಟ್ ಕ್ವೆಶನ್, ಕಿತ್ತೂರಿನ ರಾಣಿ ಚೆನ್ನಮ್ಮಳ ಪಾತ್ರ. ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ತಾವು ನೋಡ್ತಾ ಇದ್ದೀರಿ. ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಳು, ತಾನೇ ಆಡಳಿತ ಆರಂಭಿಸಿದಳು, ಥ್ಯಾಕರೆಯಿಂದ ಕಿತ್ತೂರಿನ ಮೇಲೆ ದಾಳಿ, ಖಜಾನೆ ಕೋಟೆಗಳನ್ನು ವಶಕ್ಕೆ ಪಡೆದನು, ಯುದ್ಧದಲ್ಲಿ ಥ್ಯಾಕರೆ ಗುಂಡೇಟಿಗೆ ಬಲಿಯಾದ, ಬ್ರಿಟಿಷರಿಂದ ಮತ್ತೊಮ್ಮೆ ಕಿತ್ತೂರಿಗಿನ ಮುತ್ತಿಗೆ, ಚೆನ್ನಮ್ಮಳನ್ನು ಸೆರೆ ಹಿಡಿಯಲಾಯಿತು, ಕಿತ್ತೂರು ಬ್ರಿಟಿಷರ ವಶವಾಯಿತು. ಕಿತ್ತೂರಿನ ಚೆನ್ನಮ್ಮನ ಬಗ್ಗೆ, ಅವಳ ಕರ್ನಾಟಕದ ಬಗ್ಗೆ, ಅವಳ ಪಾತ್ರದ ಬಗ್ಗೆ ಕೇಳಿದಾಗ ಈ ರೀತಿ ಉತ್ತರವನ್ನು ತಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ಏನಂತಂದರೆ, ಸಂಗೊಳ್ಳಿ ರಾಯಣ್ಣನ ಪಾತ್ರ. ಆನ್ಸರನ್ನು ನೋಡ್ತಾ ಹೋಗೋಣ. ಚೆನ್ನಮ್ಮಳ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ, ಕಿತ್ತೂರಿನ ರಕ್ಷಣೆ ತನ್ನ ಕರ್ತವ್ಯ ಎಂದು ಭಾವಿಸಿದ, ಸೈನಿಕರನ್ನು ಸಂಘಟಿಸಿದ, ಗುಪ್ತ ಸಭೆಗಳನ್ನು ನಡೆಸಿದ, ಬ್ರಿಟಿಷರ ಖಜಾನೆಗಳ ಲೂಟಿ, ನಂದಗಡ ಮತ್ತು ಸಂಪಗಾಮಿ ಕಾರ್ಯಾಚರಣೆ ಸ್ಥಳಗಳಾದವು, ಬ್ರಿಟಿಷರ ಸಂಚಿನಿಂದ ರಾಯಣ್ಣನ ಬಂಧನ, ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಇನ್ನು ನೆಕ್ಸ್ಟು 4 ಮಾರ್ಕ್ಸಿಗೆ ಕೇಳಿಸ್ತಕ್ಕಂತಹ ನೆಕ್ಸ್ಟ್ ಕ್ವೆಶನ್ ಏನಂತಂದರೆ, ಅರಣ್ಯಗಳ ಮಹತ್ವ. ಶುದ್ಧ ಗಾಳಿ ಪೂರೈಸುತ್ತವೆ, ಆಹಾರ ಮೇವನ್ನು ಪೂರೈಸುತ್ತವೆ, ಮಣ್ಣಿನ ಸವೆತ ನಿಯಂತ್ರಿಸುತ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡುತ್ತವೆ, ಉತ್ತಮ ಮಳೆ ತರುತ್ತವೆ, ಔಷಧಿ ಸಸ್ಯಗಳ ಆಗರ, ಉದ್ಯೋಗಗಳನ್ನು ನೀಡುತ್ತವೆ, ಪರಿಸರ ಸಮತೋಲನ ಕಾಪಾಡುತ್ತವೆ. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಂತೆ, ಅರಣ್ಯ ನಾಶಕ್ಕೆ ಕಾರಣಗಳು ಅಥವಾ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ ಏಕೆ ಅಂತಕ್ಕಂಥ ಕ್ವೆಶನ್ಸು. ಕೃಷಿ ವಿಸ್ತರಣೆ ಮಾಡೋಗಿರೋದ್ರಿಂದ, ಹೈನುಗಾರಿಕೆ, ರಸ್ತೆಗಳು, ರೈಲ್ವೆ ಮಾರ್ಗ, ಅತಿಯಾದ ಮೇಯಿಸುವಿಕೆ, ನೀರಾವರಿ ಯೋಜನೆಗಳು, ಕಾಡ್ಗಿಚ್ಚು, ಗಣಿಗಾರಿಕೆ, ಇವೆಲ್ಲ ಕಾರಣಗಳಿಂದ ಅರಣ್ಯ ನಾಶ ಆಗ್ತಾ ಇದೆ. ಇನ್ನು ಮುಂದುವರೆದಂತೆ ನೆಕ್ಸ್ಟ್ ಕ್ವೆಶನ್ ಏನಂತಂದರೆ, ಅರಣ್ಯ ಸಂರಕ್ಷಣಾ ವಿಧಾನಗಳು. ಘರ್ಷಿತ ಮರಗಳನ್ನು ತೆಗೆಯುವುದು, ರೋಗಗಳನ್ನು ನಿಯಂತ್ರಿಸುವುದು, ಸಸ್ಯಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಸಸ್ಯಗಳನ್ನು ನೆಡಲು ಪ್ರೋತ್ಸಾಹಿಸುವುದು, ಅವುಗಳ ಮಹತ್ವವನ್ನು ತಿಳಿಯುವುದು, ಸಾಮಾಜಿಕ ಅರಣ್ಯ ಯೋಜನೆ, ಇವೆಲ್ಲವುಗಳು ಅರಣ್ಯ ಸಂರಕ್ಷಣಾ ವಿಧಾನಗಳು. ಇನ್ನು ವೆರಿ ಇಂಪಾರ್ಟೆಂಟ್ ಕ್ವೆಶನ್ನು, ನಾಳೆ ನಡೀತಕ್ಕಂತಹ
SSLC ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ 100ಗೆ 99% ಕೇಳ್ತಕ್ಕಂಥ ಕ್ವಶನ್ ಯಾವುದು ಅಂತಂದರೆ 1857ರ ದಂಕೆಯ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳು. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಮಕ್ಕಳು ತಪ್ಪದೇ ಏನಂತ ತಯಾರಿ ಮಾಡ್ಕೊಳ್ಬೇಕು. ಸೊ ರಾಜಕೀಯ ಕಾರಣಗಳನ್ನು ನೋಡ್ತಾ ಹೋದಂತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಜಾರಿಗೆ ಬಂದಿತ್ತು. ಸತಾರಾ, ಜೈಪುರ್ ಮೊದಲಾದವು ಬ್ರಿಟಿಷರ ವಶವಾಗಿದ್ದು, ತಾಂಜಾವೂರು, ಆರ್ಕಾಟ್ನವನ ರಾಜ್ಯ ಪದವಿ ರದ್ದು, ನವಾಬನ ಪದವಿ ರದ್ದು, ಮೊಘಲ್ ದೊರೆ ಔದ್ ನವಾಬನ ಸ್ಥಾನ ರದ್ದು, ಅಧಿಕಾರ ಕಳೆದುಕೊಂಡ ರಾಜರ ಅಸಮಾಧಾನ, ಸೈನಿಕರ ನಿರುದ್ಯೋಗ ಇವೆಲ್ಲವುಗಳು ರಾಜಕೀಯ ಕಾರಣಗಳಾದರೆ, ಇನ್ನು ಆರ್ಥಿಕ ಕಾರಣಗಳನ್ನು ನೋಡ್ತಾ ಹೋದಂತೆ ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಆರ್ಥಿಕ ಕಾರಣಗಳು ಇಂಗ್ಲೆಂಡ್ನಲ್ಲಾದ ಕೈಗಾರಿಕಾ ಕ್ರಾಂತಿ, ದೇಶಿ ಕೈಗಾರಿಕೆಗಳ ಅವನತಿ, ಕರಕುಶಲಗಾರರ ನಿರುದ್ಯೋಗ, ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ, ಜಮೀನ್ದಾರರಿಂದ ರೈತರ ಶೋಷಣೆ, ಇನಾಮ್ ಭೂಮಿ ವಾಪಸ್, ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದರು ಇವೆಲ್ಲವುಗಳು ಆರ್ಥಿಕ ಕಾರಣಗಳಾಗುತ್ತವೆ. ಸೊ ಇನ್ನು ಮುಂದುವರೆದಂತೆ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ 1857ರ ದಂಗೆಯ ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳು ಯಾವುವು ಅಂತಕ್ಕಂಥ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಮೊದಲನೇದಾಗಿ ಆಡಳಿತಾತ್ಮಕ ಕಾರಣಗಳನ್ನು ನೋಡ್ತಾ ಹೋದಂತೆ ಹೊಸ ಬ್ರಿಟಿಷ್ ಕಾನೂನುಗಳು, ಪಕ್ಷಪಾತದ ಕಾನೂನುಗಳು, ಇಂಗ್ಲೀಷ್ ನ್ಯಾಯಾಲಯದ ಭಾಷೆಯಾಗಿತ್ತು, ಇಂಗ್ಲೀಷರ ಪರವಾಗಿರುತ್ತಿದ್ದ ತೀರ್ಪುಗಳು, ಕಾನೂನಿನ ಆಶಯ ಜನರಿಗೆ ಅರ್ಥವಾಗದಿರುವುದು. ಸೊ ಇನ್ನು ಸೈನಿಕ ಕಾರಣಗಳನ್ನು ನೋಡ್ತಾ ಹೋದಂತೆ ಸಾಗರೋತ್ತರ ಸೇವೆಗೆ ಒತ್ತಾಯ, ವೇತನ ಬಡ್ತಿಯಲ್ಲಿ ತಾರತಮ್ಯ, ಭಾರತೀಯ ಸೈನಿಕರ ಶೋಚನೀಯ ಸ್ಥಿತಿ, ಬ್ರಿಟಿಷರ ವಶವಾದ ರಾಜ್ಯಗಳ ಸೈನಿಕರ ನಿರುದ್ಯೋಗ. ಸೊ ಇವೆಲ್ಲ ಸೈನಿಕ ಕಾರಣಗಳಾಗ್ತವೆ. ಇನ್ನು ನೆಕ್ಸ್ಟು 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ಕೇಳಿದಾಗ ಬರೀತಕ್ಕಂಥ ಉತ್ತರ ಯಾವ ರೀತಿ ಇರಬೇಕು ಅಂತ ನೋಡ್ತಾ ಹೋಗೋಣ. ಯೋಜನೆಯ ಕೊರತೆ, ಒಗ್ಗಟ್ಟಿನ ಕೊರತೆ, ನಾಯಕತ್ವದ ಕೊರತೆ, ನಿಶ್ಚಿತ ಗುರಿ ಇರಲಿಲ್ಲ, ಸೂಕ್ತ ಮಾರ್ಗದರ್ಶನ ಕೊರತೆ, ದೇಶೀಯ ರಾಜರ ಬೆಂಬಲ ಇರಲಿಲ್ಲ, ದಂಗೆ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ, ಸ್ವಹಿತ ಶಕ್ತಿಯಾಗಿ ನಡೆದ ದಂಗೆಯಾಗಿತ್ತು. ಇವೆಲ್ಲ ಕಾರಣಗಳಿಂದ 1857ರ ದಂಗೆ ವಿಫಲವಾಯಿತು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋದಂತೆ 1857ರ ದಂಗೆಯ ಪರಿಣಾಮಗಳೇನು ಅಂತಕ್ಕಂಥದ್ದನ್ನು ನೋಡಿದಾಗ ಇದು ಸಹ 4 ಅಂಕಗಳಿಗೆ ಕೇಳ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಕೊನೆ, ಬ್ರಿಟನ್ ರಾಣಿಯ ಆಡಳಿತದ ಆರಂಭ, 1858ರಲ್ಲಿ ರಾಣಿ ಘೋಷಣೆ ಹೊರಡಿಸಿದಳು, ಕಂಪನಿ ರಾಜರ ನಡುವಿನ ಒಪ್ಪಂದಗಳಿಗೆ ಅಂಗೀಕಾರ, ಪ್ರಾದೇಶಿಕ ವಿಸ್ತರಣೆ ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಸಹಿಷ್ಣುತೆ. ಇನ್ನು ಮಂದಗಾಮಿಗಳ ಪಾತ್ರವನ್ನು ಪರೀಕ್ಷೆಯಲ್ಲಿ ಕೇಳಿದರೆ ಯಾವ ರೀತಿ ಉತ್ತರ ಬರೀಬೇಕು ಅಂತಂದರೆ MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲ್ ಕೃಷ್ಣ ಗೋಖಲೆ ಇವರು ಪ್ರಮುಖರು. ಬ್ರಿಟಿಷರ ಆಳ್ವಿಕೆ ನಂಬಿಕೆ, ಬ್ರಿಟಿಷ್ ನ್ಯಾಯಪ್ರತೆಯಲ್ಲಿ ನಂಬಿಕೆ, ಪ್ರಾರ್ಥನೆ ಮತ್ತು ಮನವಿ ಇವರ ಮಾರ್ಗ, ಜನರಿಗೆ ರಾಜಕೀಯ ಶಿಕ್ಷಣ ನೀಡಲು ಪ್ರಯತ್ನ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ಕೊಡುವುದು, ಕೈಗಾರಿಕೆಗಳ ಅಭಿವೃದ್ಧಿ ಇವೆಲ್ಲ ಮಂದಗಾಮಿಗಳ ಪಾತ್ರ ಆಗ್ತವೆ. ಇನ್ನು ತೀವ್ರಗಾಮಿಗಳ ಪಾತ್ರ ಅಥವಾ ಬಾಲಗಂಗಾಧರ ತಿಲಕರ ಪಾತ್ರವನ್ನು ನೋಡ್ತಾ ಹೋದಂತೆ ವೆರಿ ಇಂಪಾರ್ಟೆಂಟ್ ಇರತಕ್ಕಂಥ ಕ್ವಶನ್ ಇದು. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದರು. ಇನ್ನು ತೀವ್ರವಾದ ನಿಲುವುಗಳು ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್ ಪ್ರಮುಖರು. ಬಂಗಾಳ ವಿಭಜನೆಯನ್ನು ವಿರೋಧಿಸಿದರು, ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಿದರು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದರು, ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಆರಂಭ, ಗೀತ ರಹಸ್ಯವನ್ನು ರಚಿಸಿದರು. ಇವೆಲ್ಲ ತೀವ್ರಗಾಮಿಗಳ ಪಾತ್ರ. ಅದರಲ್ಲಿ ಬಾಲಗಂಗಾಧರರ ಪಾತ್ರ ಕೇಳಿದಾಗ ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಆರಂಭ, ಗೀತ ರಹಸ್ಯವನ್ನು ರಚಿಸುವುದು ಇವೆರಡು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ 4 ಮಾರ್ಕ್ಸಿನ ಕ್ವಶನ್ ಕೇಳುವಂತಹ ಸಾಧ್ಯತೆ ಇರ್ತಕ್ಕಂಥ ಕ್ವಶನ್ ಏನಂತಂದರೆ ಕ್ರಾಂತಿಕಾರಿಗಳ ಪಾತ್ರ ಏನು ಅಂತಕ್ಕಂಥದ್ದು. ಪೂರ್ಣ ಸ್ವರಾಜ್ಯ ಪೂರ್ಣ ಸ್ವಾತಂತ್ರ್ಯ ಕನಸು ಕಂಡಿದ್ದರು, ಬ್ರಿಟಿಷರ ವಿರುದ್ಧ ಹಿಂಸಾತ್ಮಕ ಮಾರ್ಗ ಅನುಸರಿಸಿದ್ದರು, ರಹಸ್ಯ ಸಂಘಗಳನ್ನು ಸ್ಥಾಪಿಸಿದರು, ಬಾಂಬು ಮತ್ತು ಬಂದೂಕುಗಳ ಪ್ರಯೋಗ, ಪೂರ್ಣ ಸ್ವಾತಂತ್ರ್ಯವೇ ಇವರ ಕನಸು, ಕೊಲೆ ಸಂಚಿನ ಆರೋಪದಲ್ಲಿ ಇವರ ಬಂಧನ, ಅನೇಕರನ್ನು ಗಲ್ಲಿಗೇರಿಸಲಾಯಿತು, ವಿ ಡಿ ಸಾವರ್ಕರ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇದರಲ್ಲಿ ಪ್ರಮುಖರು. ಇನ್ನು ವೆರಿ ಇಂಪಾರ್ಟೆಂಟ್ ಆಗಿ ಕೇಳ್ತಕ್ಕಂತಹ 4 ಅಂಕದ ಪ್ರಶ್ನೆಗಳಲ್ಲಿ ಇನ್ನೊಂದು ಪ್ರಶ್ನೆ ಯಾವುದು ಅಂತಂದರೆ ಸೊ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವನ್ನು ಎಕ್ಸಾಮ್ನಲ್ಲಿ ಭಾಳ ಸಾರಿ ಕೇಳಲಾಗಿದೆ. ಆದ್ದರಿಂದ ಅವುಗಳನ್ನು ಪಾಯಿಂಟ್ಔಟ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ನೋಡ್ತಾ ಹೋದಂತೆ ನೇತಾಜಿ ಎಂದು ಜನಪ್ರಿಯರಾಗಿದ್ದರು ಸುಭಾಷ್ ಚಂದ್ರ ಬೋಸ್ರವರು. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಇವರು ಕಟ್ಟಿದರು.
ಗಾಂಧೀಜಿಯವರ ಕಾರ್ಯವಿಧಾನ ಇವರಿಗೆ ಇಷ್ಟವಾಗಿರಲಿಲ್ಲ. ಬ್ರಿಟಿಷರು ಇವರನ್ನು ಗೃಹಬಂಧನದಲ್ಲಿ ಇರಿಸಿದ್ದರು. ಗೃಹಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ರವಾನೆ. INA ಸೈನ್ಯದ ಸ್ಥಾಪನೆ ಅಥವಾ ಸಂಘಟನೆ. ದೆಹಲಿ ಚಲೋ ಎಂದು ಕರೆಕೊಟ್ಟರು. ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು. ಇವೆಲ್ಲ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವನ್ನು ಕೇಳಿದಾಗ ಬರೀಬೇಕಾಗಿರ್ತಕ್ಕಂತಹ ಉತ್ತರಗಳು. ಇನ್ನು ನೆಕ್ಸ್ಟ್ ಬರ್ತದೆ ಅಂಬೇಡ್ಕರ್ ಅವರ ಪಾತ್ರ. ಇದು ಸಹ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ನಾವು ಈ ಒಂದು ಪರೀಕ್ಷೆಯಲ್ಲಿ ತೆಗೆದುಕೊಳ್ಬೋದು. ಹಾಗಾದರೆ ನೋಡೋಣ ಏನೇನು ಪಾಯಿಂಟ್ಸ್ ಬರ್ತಾವೆ ಅಂತ. ಸೊ 4 ಮಾರ್ಕ್ಸಿಗೆ ಕೇಳ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ ಇದು, ಹೌದಾ? ಸೊ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಅಸ್ಪೃಶ್ಯತೆ ನಿವಾರಣೆ ಶ್ರಮಿಸಿದರು. ಕಾಲಾರಾಮ್ ಚಳವಳಿ ನಡೆಸಿದರು. ಗಾಂಧೀಜಿ ಜೊತೆಗೆ ಪೂನಾ ಒಪ್ಪಂದ. ಚುನಾವಣಾ ಕ್ಷೇತ್ರದಲ್ಲಿ ಮೀಸಲಾತಿ. ಮೂಕನಾಯಕ ಪತ್ರಿಕೆ ಆರಂಭ. ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ಸ್ಥಾಪನೆ. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ದೇಶದ ಮೊದಲ ಕಾನೂನು ಮಂತ್ರಿ ಇವರಾಗಿದ್ದರು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಂತೆ ನೆಹರೂರವರ ಪಾತ್ರವೂ ಸಹ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದಾಗಿದೆ. ಸೊ ದೇಶದ ಮೊದಲ ಪ್ರಧಾನಮಂತ್ರಿ ಇವರಾಗಿದ್ದರು. ನವಭಾರತದ ಶಿಲ್ಪಿ. ದೇಸಿ ಸಂಸ್ಥಾನಗಳ ಏಕೀಕರಣ. ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ. ಪಂಚವಾರ್ಷಿಕ ಯೋಜನೆಯ ಜಾರಿ. ಕೈಗಾರಿಕೆಗಳ ಸ್ಥಾಪನೆ. ಮಿಶ್ರ ಆರ್ಥಿಕತೆಗೆ ಬುನಾದಿ. ಪಂಚಶೀಲ ತತ್ವಗಳನ್ನು ಇವರು ಜಾರಿಗೆ ತಂದರು. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನು ವಿಶ್ವಸಂಸ್ಥೆಯ ಸಾಧನೆಗಳ ಬಗ್ಗೆ ನೋಡ್ತಾ ಹೋದಂತೆ ಸುಯೇಜ್ ಕಾಲುವೆ ಬಿಕ್ಕಟ್ಟು ನಿವಾರಣೆ. ಕೊರಿಯಾ ವಿವಾದ ನಿವಾರಣೆ. ಕಾಶ್ಮೀರ ಸಮಸ್ಯೆ ಬಗೆಹರಿಸಲು ಪ್ರಯತ್ನ. ನಿಶಸ್ತ್ರೀಕರಣಕ್ಕಾಗಿ ಪ್ರಯತ್ನ. ವಿಶ್ವದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ. ವಿಶ್ವದ ರೋಗಗಳ ನಿರ್ಮೂಲನೆಗೆ ಪ್ರಯತ್ನ. ಮಾನವ ಹಕ್ಕುಗಳ ರಕ್ಷಣೆ. ವರ್ಣಭೇದ ನೀತಿಯ ನಿವಾರಣೆ. ಇದು ಸಹ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದ್ದು ಪರೀಕ್ಷೆಯಲ್ಲಿ 4 ಮಾರ್ಕ್ಸ್ಗಳಿಗೆ ಕೇಳ್ತಕ್ಕಂಥ ಕ್ವಶನ್ ಇದಾಗಿದೆ, ಹೌದಾ? ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಂತೆ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳು. ಎಲ್ಲ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಿದೆ. ಪ್ರತಿ ರಾಷ್ಟ್ರದಿಂದ 5 ಸದಸ್ಯರ ಭಾಗಿ. ಆದರೆ ಒಂದು ಮತದ ಹಕ್ಕು ಮಾತ್ರ ಇರುತ್ತದೆ. ಸೆಪ್ಟೆಂಬರ್ನಲ್ಲಿ ಅಧಿವೇಶನದ ಆರಂಭ. 2 ಅಥವಾ 3 ಸದಸ್ಯರ ಅನುಮೋದನೆ. ವಿಶ್ವದ ಎಲ್ಲ ವಿದ್ಯಮಾನಗಳ ಚರ್ಚೆ. ಜಾಗತಿಕ ಸಂಸತ್ತು. 7 ಸ್ಥಾಯಿ ಸಮಿತಿಗಳಿವೆ. ಸೊ ನೆಕ್ಸ್ಟ್ ಕ್ವಶನ್ ಕೇಳಬಹುದಂಥದ್ದು ಏನಂತಂದರೆ ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಉತ್ತರವನ್ನು ನೋಡ್ತಾ ಹೋಗೋಣ. ವಿಶ್ವದ ಸಚಿವ ಸಂಪುಟ 5 ಕಾಯಂ ದೇಶಗಳು ಮತ್ತು 10 ಹಂಗಾಮಿ ದೇಶಗಳು. ಕಾಯಂ ದೇಶಗಳಿಗೆ ವಿಟೋ ಅಧಿಕಾರವಿದೆ. ಹಂಗಾಮಿ ದೇಶಗಳ ಅವಧಿ 2 ವರ್ಷ. ವಿಶ್ವದ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ. ಶಾಂತಿ ಪಾಲನಾ ಪಡೆಯ ನಿಯೋಜನೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುವುದು. ಮಹಾ ಕಾರ್ಯದರ್ಶಿಯವರ ಹೆಸರು ಸೂಚಿಸುವುದು. ಇವೆಲ್ಲ ಭದ್ರತಾ ಸಮಿತಿಯ ರಚನೆ ಮತ್ತು ಇವುಗಳ ಕಾರ್ಯಗಳು. ಸೊ ಇನ್ನು ನೆಕ್ಸ್ಟು ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ನೋಡ್ತಾ ಹೋದಂತೆ ವಿಶ್ವದ ಶಾಂತಿ ಭದ್ರತೆಯನ್ನು ಕಾಪಾಡುವುದು. ದೇಶಗಳ ಮಧ್ಯೆ ಮೈತ್ರಿ ಬೆಳೆಸುವುದು. ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಿಸುವುದು. ವಿಶ್ವದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು. ನ್ಯಾಯ ಮತ್ತು ಒಪ್ಪಂದಗಳಿಗೆ ಮನ್ನಣೆ. ದೇಶಗಳ ಮಧ್ಯೆ ಸೌಹಾರ್ದ ಕೇಂದ್ರವಾಗಿ ಕೆಲಸ ಮಾಡ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಹೋದಂತೆ ವಿಶ್ವಸಂಸ್ಥೆಯ ಅಂಗಗಳು ಯಾವುವು ಅಂತಕ್ಕಂಥ ಕ್ವಶನ್ ಕೇಳ್ತಾರೆ ಜಾಸ್ತಿಯಾಗಿ. ಕೇಳಿದಾಗ ಯಾವ ರೀತಿ ಉತ್ತರ ಬರೀಬೋದು ಅಂತ ನೋಡೋಣ. ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ. ಸೊ ಇಷ್ಟು ಇಲ್ಲಿವರೆಗೆ ನಾವು ಏನು ನೋಡಿದ್ವಿ ಇವೆಲ್ಲ ನಾಳೆ ನಡೀತಕ್ಕಂತಹ ಸಮಾಜ ವಿಜ್ಞಾನ ಪರೀಕ್ಷೆಯಲ್ಲಿ 4 ಅಂಕಗಳಿಗೆ ಕೇಳತಕ್ಕಂತಹ ಪ್ರಶ್ನೆಗಳಾಗಿದ್ದು ಇವುಗಳಲ್ಲಿ ಕೆಲವೊಂದಷ್ಟು 3 ಅಂಕಗಳಿಗೂ ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅಂತೂ ಇಂತೂ ಒಟ್ಟಿನಲ್ಲಿ ನಾವು ಈ ಪರೀಕ್ಷೆಯಿಂದ ಈ ಒಂದು ಏನು ಪಾಸಿಂಗ್ ಪ್ಯಾಕೇಜ್ ಇದೆ, ನಾನು ಈಗ ಜಸ್ಟ್ ಏನು ನಿಮಗೆ ಹೇಳ್ತಾ ಇದ್ದೆ. ಸೊ ಈ ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋದಿಂದ ತಾವು ಕನಿಷ್ಠತಮ 16 ಅಂಕಗಳನ್ನು ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಕೇವಲ 2 ಪೇಜ್ನಲ್ಲಿ 16 ಅಂಕಗಳನ್ನು ಕವರ್ ಮಾಡಿರ್ತಕ್ಕಂತಹ ಒಂದು ವಿಡಿಯೋ ಇದಾಗಿದೆ. ಸೊ ಮುತ್ತು ಮಕ್ಕಳು ಇವೆಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಎಲ್ಲವುಗಳನ್ನು ಚೆನ್ನಾಗಿ ತಯಾರಿ ಮಾಡಿಕೊಂಡು ನಾಳೆ ನಡೀತಕ್ಕಂತಹ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಉತ್ತಮ ಸಾಧನೆ ಮಾಡಿರಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮತ್ತೆ ನೀವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಇದೇ ರೀತಿಯಾಗಿ ಅದ್ಭುತವಾಗಿರತಕ್ಕಂತಹ ಪಾಸಿಂಗ್ ಪ್ಯಾಕೇಜ್ ಮತ್ತು ವಿಶೇಷ ಮೋಸ್ಟ್ ಪ್ರೊಬೆಬಲ್ ಕ್ವಶನ್ ಪೇಪರ್ಸ್ ಸಮಾಜ ವಿಜ್ಞಾನದಾಗಲಿ ನೆಕ್ಸ್ಟು 2ನೇ ತಾರೀಕು ಮತ್ತು 4ನೇ ತಾರೀಕು ನಡೀತಕ್ಕಂತಹ ವಿಜ್ಞಾನ ಪರೀಕ್ಷೆ ಮತ್ತು ಹಿಂದಿ ಪರೀಕ್ಷೆಯ ಮೋಸ್ಟ್ ಪ್ರೊಬೆಬಲ್ ಕ್ವಶನ್ ಪೇಪರ್ ಮತ್ತು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ವಿಡಿಯೋಗಳನ್ನು ತಾವು ನೋಡಬೇಕಾದಲ್ಲಿ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮಡಿಬೇಡಿ ಅಂತ ಹೇಳ್ತಾ, ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಆಲ್ ದಿ ಬೆಸ್ಟ್ ಫಾರ್ ನೆಕ್ಸ್ಟ್ ಎಕ್ಸಾಮ್ಸ್.